ಹಲೋ ಬೈಸನ್ ಗರ್ಲ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡು. ಸೊ ನಾವು ಇವತ್ತು ಮಾಡ್ತಾ ಇರೋದು ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಬಾಯ್ಸು ಸೇರ್ಕೊಂಡಿದ್ವಿ. ಇವತ್ತಿಂದು ಸ್ಪೆಷಲ್ಲು ಫಿಶ್ ಫ್ರೈ. ಬಟ್ ಫಿಶ್ ನಾನು ಯಾವತ್ತೂ ತಿಂದಿಲ್ಲ. ನೀವು ಯಾರೆಲ್ಲ ತಿಂದಿದ್ದೀರಾ ಹಂಗೆ ಸ್ವಲ್ಪ ಮೆಸೇಜ್ ಮಾಡಿ ಆಯಿತಾ? ನಾನು ಫಸ್ಟ್ ಟೈಮೇ ಫಿಶ್ ತಿಂತಾ ಇರೋದು. ನೋಡಿ ಬಾಯ್ಸ್, ಸಕ್ಕತ್ತಾಗೈತೆ ಫಿಶ್ಶು. ಒಳ್ಳೆ ಆ್ಯಂಗಲಲ್ಲಿ ಹಿಡಿತೀರ ಫಿಶ್ಶು. ಯಾವ ಫಿಶ್ಶು ದೀಕ್ಷಿ ಇದು? ಜಿಲೇಬಿ ಫಿಶ್ಶು. ಆಹಾ ಹಾ ಹಾ ಹಾ. ಸಸ್ತಾ ಅಂದರೆ ಸಸ್ತಾ ಮೀನು. ಇದ್ರ ಮೇಲ್ಗಡೆ ಇರೋ ಸ್ಕೇಲ್ಸ್ ಎಲ್ಲ ತೆಗ್ದವ್ರಾ? ಓಹೋ ಹೋ 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 ಹೋ. ಫಿಶ್ದು ಐ ಬಾಲ್ ನೋಡಿ. ಓಹೋ ಹೋ ಹೋ ಹೋ. ಸಖತ್ತಾಗೈತೆ ಫಿಶ್ಶು, ಚೆನ್ನಾಗೈತೆ ಫಿಶ್ಶು. ಸೆಂಟ್ರ್ ಮುಳ್ಳು ಒಳಗಡೆ ಇದ್ರದ್ದು ಉಲ್ಟಾ ತೋರಿಸೋ ಹೆಂಗೈತೆ ನೋಡುವ ಒಂದ್ಸಲ. ಓಹೋ ಹೋ 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 ಹೋ. ಮಸ್ತಾಗೈತೆ ಇದು. ಫಿಶ್ ಐ, ಹೆಡ್ಡು, ಮೂತಿ, ಇದ್ರ ಒಳಗಡೆ ಇರೋ ಸ್ಪೈನಲ್ ಕಾರ್ಡು ಎಲ್ಲ ತೆಗ್ದ್ಬಿಟ್ಟು. ಸ್ಪೈನಲ್ ಕಾರ್ಡ್ ಐತಾ? ಇನ್ನು ಮಿಕ್ಕಿರೋ ಬೋನ್ ಎಲ್ಲ ತೆಗ್ದಿರೋದು, ಸಣ್ಣ ಸಣ್ಣ ಬೋನು. ಓ, ಬ್ರೈನ್ ಎಲ್ಲ ತೆಗ್ದಿರ್ತಾರಾ? ಅದ್ರೊಳಗೆ ಇರ್ತದ ಬ್ರೈನ್. ಮುಳ್ಳು ಮೂತಿ ಹೊಡೆದಿರ್ತಾರೆ ಟಪ್ ಅಂತ. ಒಳ್ಳೆ ಸಸ್ತಾ ಮೀನು, ಆದರೆ ಹೆವಿ ಸ್ಮೆಲ್ಲು ಗೈಸ್. ನಾನು ಇದನ್ನ ಯಾವತ್ತೂ ತಿಂದಿಲ್ಲ ಮೀನನ್ನ, ಫಸ್ಟ್ ಟೈಮ್ ನೋಡ್ತಿರೋದು. ಫಿಶನ್ನು ನೋಡ್ತಿರೋದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು. ಇದು ಏನು ಯಾವ ಥರ ಐತೆ ಹ್ಯಾಂಗಲು? ಫ್ರೆಶ್ ವಾಟರ್ ಫಿಶ್ ಅಂತ. ಇದ್ರೊಳಗಡೆ ಏನೋ ಐತೆ ಗೊತ್ತಿಲ್ಲ ಬಿಡಿ, ಇರಲಿ ಪರವಾಗಿಲ್ಲ ಏನೋ. ಸೊ ಇವತ್ತಿನ ಮೇಯ್ನ್ ಹೆಡ್ ಕುಕ್ ಬಂದ್ಬಿಟ್ಟು ನಮ್ಮ ದೀಕ್ಷಿತ್ ಅವರು. ದೀಕ್ಷಿತ್ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಲಾಸ್ಟಿಗೆ ಟೇಸ್ಟ್ ನೋಡಿ ನೀವೇ ಹೇಳ್ಬಿಡಿ. ಓಕೆ ಡನ್. ಬೆಳದಿಂಗಳ ರಾತ್ರಿ, ಅದರಲ್ಲಿ ನಮ್ಮ ತೋಟದಿಂದ ಬರ್ತಿರೋ ನೀರು ನೋಡಿ. ಓಪನ್ ಟು ಸ್ಕೈ. ಕೆಳಗಡೆ ಹೆವಿ ನೀರು ಬರ್ತಾ ಐತೆ. ಮೋಟ್ರಿಂದ ಬರ್ತಿರೋ ನೀರು, ಸಾರಿ ಇದೇನು ನ್ಯಾಚುರಲ್ ವಾಟರ್ ಅಲ್ಲ, ಬಟ್ ಸ್ಟಿಲ್ ಇಟ್ ನ್ಯಾಚುರಲ್ಲೇ, ಭೂಮಿಯಿಂದ ಬರ್ತಿರೋ ನೀರೇ. ಇರಲಿ ಪರವಾಗಿಲ್ಲ, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ನಮ್ಮ ದೀಕ್ಷಿತ್ ಸರ್ ಏನು ಹೇಳ್ತಾರೆ ಕೇಳುವ. ನಿಮ್ಮದು ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಡಿ ದೀಕ್ಷಿತ್ ಅವರೇ. ಏನು ಮಾಡ್ತಾ ಇರೋದು, ಎಲ್ಲಿ ಏನು ಓದ್ತಾ ಇದ್ದೀರಾ, ಏನು? ಇದು ಇಲ್ಲೇ ಹಾರ್ಟಿಕಲ್ಚರ್ ಕಾಲೇಜು. MSc ಮಾಡೋಣ ಅಂತ ಬಂದಿದ್ವಿ, ಹಂಗೆ ಲೈಟ್ ಸ್ವಲ್ಪ ಜಾಲಿ. ಇವತ್ತು ಫಿಶು ಫ್ರೈ ಮಾಡೋದ ಅಂತ. ನೋಡಿದ್ರಲ್ಲ ಬಾಯ್ಸ್, ಇವತ್ತು ಫಿಶ್ ಮಾಡ್ತಾ ಇದ್ದೀವಿ. ಸೊ ಅವಾಗವಾಗ ಈ ಥರ ಯೂತ್ಸು ಏನಾದರೂ ಒಂದು ಮಾಡ್ತಾ ಇರಬೇಕು, ಇಲ್ಲಾಂದರೆ ಲೈಫ್ ಕಳೆದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ದು ಏನು 25 ಏಜ್ ಒಳಗಡೆ ಏನಿದೆ, 25, 26 ಇವಾಗ ಏನಿದೆಯೋ ಇವಾಗಲೇ ಎಂಜಾಯ್ ಮಾಡಿ. ಮುಂದೆ ನಿಮ್ಮ ಜೀವನದಲ್ಲಿ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲೇ ಕರೆದ್ರೂ ಹೋಗಿ ಆಯಿತಾ? ಯಾರು ಇಲ್ಲ ಅನ್ನಕ್ಕೆ ಹೋಗ್ಬೇಡಿ. ದುಡ್ಡಿಲ್ಲ, ಅದಿಲ್ಲ, ರೀಸನ್ಸು ಇದೆಲ್ಲ ಬಿಡಿ, ಜಾಬ್ ಆಮೇಲೆ ಮಾಡ್ಕೋಬೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಎಂಜಾಯ್ ಮಾಡಿ. 25 ಏಜ್ ಒಳಗಡೆ ಏನಿದ್ದೀರಲ್ಲ ನೀವೆಲ್ಲ ಎಂಜಾಯ್ ಮಾಡಿ. ಪ್ಲಸ್ ಸ್ವಲ್ಪ ಲೈಫ್ ಕಡೆ ಫೋಕಸ್ಸು ಮಾಡಿ ಹಂಗೆ, ಮತ್ತು ಲೈಫ್ನ ಬಿಟ್ಬಿಡ್ಬೇಡಿ ಆಯಿತಾ? ಎಷ್ಟು kg ಇರೋದು ದೀಕ್ಷಿತ್ ಇದು? 2.5 kg. ಓಕೆ. ನಮ್ಮ ಕಡೆಗೆಲ್ಲ 100 ರೂಪಾಯಿ kg. 100 ರೂಪಾಯಿ kg. ಬೆಂಗಳೂರು 150. ಓಕೆ. ಸೊ ಇದು ಬಂದ್ಬಿಟ್ಟು ಬೇರೆ ಊರ ಕಡೆ, ಹಳ್ಳಿ ಕಡೆಯಲ್ಲೆಲ್ಲ ಕೆರೆಯಲ್ಲಿ ಸಿಗುತ್ತೆ. ಕೆರೆಯಲ್ಲಿ ಸಿಗುತ್ತಾ ಇದು? ಫ್ರೆಶ್ ವಾಟರ್ ಫಿಶ್ ಅಂತೆ. ಇದು ಹಳ್ಳಿ ಕಡೆ ಹೋದ್ರೆ 100 ರೂಪೀಸ್ ಪರ್ kg. ಬಟ್ ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಕಾಸ್ಟ್ಲಿ, 150 to 170 ರೇಂಜಲ್ಲಿ ಸಿಗುತ್ತೆ. ಈ ಫಿಶ್ ಹೆಸರು ಅಂಜಲ, ಟಿಲಾಪಿ, ಜಿಲೇಬಿ. ಜಿಲೇಬಿ ಫಿಶ್ ಅಂತೆ. ಜಿಲೇಬಿ ಫಿಶ್ ಅಂತ ಏನೋ ಕರೀತಾರೆ ಗೊತ್ತಿಲ್ಲ. ಇದರಲ್ಲಿ ಏನಾದರೂ ಜಿಲೇಬಿ ಶೇಪ್ ಏನಾದರೂ ಇದೆಯಾ ಅಂತ. ಜಿಲೇಬಿ ಕಲರ್ ಬರುತ್ತೆ. ಓಕೆ, ಸ್ವಲ್ಪ ಪಿಂಕ್ ಕಲರ್ ಬರುತ್ತಂತೆ. ಸೊ ಅದಕ್ಕೆ ಇದನ್ನ ಜಿಲೇಬಿ ಫಿಶ್ ಅಂತ. ಇರಲಿ, ಏನೋ ಒಂದು ಹೆಸರು. ಬಟ್ ಇದನ್ನು ಇವತ್ತು ಕುಕ್ ಮಾಡ್ತಾ ಇದ್ದೀವಿ. ನೋಡುವ ಟೇಸ್ಟ್ ಹೆಂಗಿದೆ ಅಂತ ಲಾಸ್ಟಲ್ಲಿ ನೋಡ್ತೀವಿ. ನಾನು ಆ್ಯಕ್ಚುಲಿ ಯಾವತ್ತೂ ಫಿಶ್ ತಿಂದಿಲ್ಲ. ನಾನು ಟ್ರೈ ಮಾಡಿರೋದು ಓನ್ಲಿ ಚಿಕನ್ ಅಷ್ಟೇ. ನಾನು ಮಟನ್ನು ತಿಂದಿಲ್ಲ ಯಾವತ್ತು. ಸೊ ಇವತ್ತು ಲೈಟಾಗಿ ಒಂದು ಫಿಶ್ ಟ್ರೈ ಮಾಡುವ. ಯಾಕೆಂದರೆ ಫಿಶ್ ತಿಂದರೆ ಬುದ್ಧಿ ಚೆನ್ನಾಗಿರುತ್ತಂತೆ, ಹೌದಾ? ತಿಂತಿದೀವಿ ಫಿಶು, ಬುದ್ಧಿ ಬರ್ತಾಲೇ ಇಲ್ಲ. ನೋಡಿ ಬಾಯ್ಸ್, ಹೆಂಗೆ ಕಾಣಿಸ್ತಾ ಇದೆ ಫಿಶು. ಓಹೋ, ಫ್ರೆಶ್ ಫಿಶು. ಇವಾಗ ತಾನೇ ವಾಶ್ ಮಾಡಿದ್ವಿ. ಸೊ ಇವಾಗ ಹೋಗ್ತಾ ಇರೋದು ನಾವು ನಮ್ಮ ಕುಕ್ಕಿಂಗ್ ಸ್ಪಾಟ್ಗೆ. ಮಸಾಲ ಆ್ಯಡ್ ಮಾಡುವ. ಲೆಟ್ಸ್ ಗೋ ಟು ಕುಕ್ಕಿಂಗ್ ಸ್ಪಾಟ್. ಫಿಶ್ನ ಇವಾಗ ಜಸ್ಟ್ ತೊಳೆದಿದ್ದೀವಿ.
ಬಟ್ ಫಿಶ್ಗೆ ಎಲ್ಲ ಮಸಾಲೆ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಸೊ ಆ ಪ್ರೊಸೆಸ್ನ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನ್ಯೂ ಕಂಟೆಂಟ್ ಕ್ರಿಯೇಟರ್ ಆಗ್ತಾ ಇದ್ದೀನಿ ಪ್ಲೀಸ್. ಇವರೇ ನಮ್ಮ ಲಿಖಿತ್ ಸರ್. ಮಾತಾಡೋ ಮಾತಾಡಿದ್ದೀಗ ಇಲ್ಲ ಕಣದ ಹಂಗೆ ಮಾತಾಡು ಗುರು ನೀನು. ಶುಭೋದಯ ಏನಂತಾರಲ್ಲಿ ಶುಭೋದಯ ಅಲ್ಲ, ಇದು ಶುಭ ಸಂಜೆ. ಶುಭ ಸಂಜೆ ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ ಗೆಳೆಯರು, ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ರಾಹುಲ್ MVR, ನಮ್ಮ ಬಾಲ್ಯ ಮಿತ್ರರಾದ ರಾಹುಲ್ MVR ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡುತ್ತಿದ್ದಾರೆ. ಅವರಿಗೆ ಹೆಚ್ಚಿನ ರೀತಿಯಾಗಿ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಹಾಗೆ ನಾವು ಏನಂತಾರೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಬಾಲ್ಕೋಟೆ ಕಡೆಯಿಂದ ಅವರಿಗೆ ಹೆಚ್ಚಿನ ಯಶಸ್ಸನ್ನು ಹಾರೈಸುತ್ತೇವೆ. ಮುಂದೆ ಜೀವನದಲ್ಲಿ ಒಳ್ಳೆ ದಾರಿ ನೀಡಿದ್ದು ಒಳ್ಳೆ ಕಂಟೆಂಟ್ಗಳನ್ನು ಮಾಡಿ, ಈಗಿನ ರೀತಿಗಳಲ್ಲಿ ಕೆಟ್ಟ ಕಂಟೆಂಟ್ಗಳಿಗೆ ಹೆವಿ ಫೇಮಸ್ ಆದ್ರಿಂದ ಒಳ್ಳೆ ಕಂಟೆಂಟ್ ಮಾಡ್ತೀನಿ ಎಂದು ಹೇಳುತ್ತಿದ್ದಾರೆ. ಲಿಟ್ರಲಿ ನಾನು ಅನ್ಕೊಂಡೇ ಇಲ್ಲ ಈ ಲೆವೆಲ್ಗೆ ಮಾತಾಡ್ತಾವನೆ ಅಂತ. ಸೊ ಹೆವಿ ಮಾತಾಡ್ತಾವನೆ. ಮಾತಾಡು. ಆಯ್ತು. ಒಳ್ಳೆ ಜೀವನ ಒಳ್ಳೆ ಕೆಲಸ ಏನಿಲ್ಲ, ಒಂದೇ ನಿಮಿಷ ಬರ್ತೀವಿ ಸ್ವಲ್ಪ ಬ್ರೇಕ್ ತಗೋಣ. ಮಸಾಲೆ ಆ್ಯಡ್ ಮಾಡುವ ಟೈಮು ಫಿಶ್ ಫ್ರೈ ಮಸಾಲ ಸ್ಟಾರ್ಟಿಂಗ್ ಆ್ಯಡ್ ಮಾಡ್ತಿರೋದು. ಫಿಶ್ ಫ್ರೈ ಮಸಾಲ ಕಂಪ್ಲೀಟ್ ಆಗಬೇಕಾ ಒಂದು ಫೆಲ್ಲು? ಇದು ಇದ್ರ ಮೇಲೆ ಇರ್ತೈತಲ್ಲ, ಜಾಸ್ತಿ 500 ಗ್ರಾಮ್ ಫಿಶ್ಗೆ ಒಂದು ಪ್ಯಾಕೆಟ್ ಐತೆ. ಓಕೆ 500 ಗ್ರಾಮ್ಸ್ ಫಿಶ್ಗೆ ಒಂದು ಪ್ಯಾಕೆಟ್ ಫುಲ್ 2.5 kgಗೆ 5 ಪ್ಯಾಕೆಟ್ ತಂದಿದ್ದೀವಿ. ಓಕೆ 2.5 kgಗೆ 5 ಪ್ಯಾಕೆಟ್ಸ್ 5 ಪ್ಯಾಕೆಟ್ ತಂದಿದ್ದೀವಿ. 5 ಪ್ಯಾಕೆಟ್ಸ್ ಅದೇ ಫಿಶ್ ಫ್ರೈ ಮಸಾಲನೇ ಇದು. ಸೇಮ್ ಚೆನ್ನಾಗಿರುತ್ತೆ. ತೇಜು ಫಿಶ್ ಫ್ರೈ ಮಸಾಲ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಸ್ಟಿಲ್ ಪ್ರಮೋಷನ್ ವಿಡಿಯೋ ಬರುತ್ತೆ ದೀಕ್ಷೆ, ಕಾಯ್ಬೇಕಷ್ಟೇ. ಏನಂತೀಯ? ಬರಲಿ ಮತ್ತೇನು ಆ್ಯಡ್ ಮಾಡ್ತೀರಾ? ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಆಗ್ತೀವಲ್ಲ. ಹುಣಸೆ ಹುಳಿ ಏನಕ್ಕೆ ಆ್ಯಡ್ ಮಾಡ್ತಾರೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ ಇಲ್ಲಿ ಹುಣಸೆದು ಏನು ಅಂದರೆ ಹುಳಿ ಚೆನ್ನಾಗಿರ್ಬೇಕು. ಓಹೋ ಫಿಶ್ ಅಂದರೆ ಹುಳಿ ಇರಬೇಕು, ಹುಳಿ ಮುಂದೆ ಇರಬೇಕು ಫಿಶ್ಗೆ. ಓಕೆ ಇದು ಖಾರದ ಪುಡಿ ಆಗ್ತದೆ. ರುಚಿಗೆ ತಕ್ಕಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸಾರಿ ಏನ ಖಾರ ಪುಡಿ? ರೆಡ್ ಕಲರ್ ಖಾರ ಪುಡಿ. ಸೊ ರೆಡ್ ಕಲರ್ ಅಚ್ಚ ಖಾರ ಪುಡಿ. ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ಳೋಣ. ಅಚ್ಚ ಖಾರ ಪುಡಿ ಆಗ್ತಾ ಇರೋದು. ಅಚ್ಚ ಖಾರ ಪುಡಿ ಅಂದರೆ ರೆಡ್ ಅಲ್ಲ, ಸೊ ಇರಲಿ ಪರವಾಗಿಲ್ಲ, ಏನೋ ಒಂದು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟರ್ಮರಿಕ್ ಪೌಡರ್, ಅರಿಶಿನದ ಪುಡಿ, ಸ್ವಲ್ಪ ಟರ್ಮರಿಕ್ ಪುಡಿ, ಕಲ್ಲರಿಗೆ ತಕ್ಕಷ್ಟು ಲೈಟಾಗಿ. ಫಿಶನ್ನು ಅರಿಶಿನ ಪುಡಿ ಹಾಕ್ಬಿಟ್ಟು ತೊಳೆಯೋದೇನು ಬೇಡವಾ? ತೊಳೆದ್ರೆ ಒಳ್ಳೆಯದು. ಓಕೆ ಇರಲಿ, ಅಷ್ಟೆಲ್ಲ ಟೈಮ್ ಇಲ್ಲ ನಮ್ಮ ಹತ್ರ. ಹಾಗೆ ನಮ್ಮ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ, ಬಿಕಾಸ್ ಮಳೆ ಮೋಡ ಆಗೈತೆ. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಸೊ ಇವಾಗ ಫಸ್ಟು ಫಿಶ್ ಫ್ರೈ ಮಸಾಲ, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್, ಅರಿಶಿನದ ಪುಡಿ, ಮತ್ತು ಇನ್ನೊಂದು ಆ್ಯಡ್ ಮಾಡ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಏನಕ್ಕೂ ಟೇಸ್ಟೇ ಬರೋದಲ್ಲ, ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು. ಎಲ್ಲ ಮಸಾಲೆ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣಿನ ನೀರು ಫುಲ್ಲು. ಸಿ ನಾವು ಬ್ಯಾಚುಲರ್ಸ್ ಕತೆ ಹೆಂಗೆ ಅಂದರೆ, ನಮಗೆ ನಿಂಬೆಹಣ್ಣು ತರಕ್ಕೆ ಏನೂ ಸಿಕ್ಕಿಲ್ಲ ಆಯಿತಾ. ಏನರಲ್ಲಿ ತಂದಿದ್ದೀನಿ ನೋಡಿ, ಜೋಶ್ ಡಿಕ್ಸಿ ಸ್ಕಾಟ್ ಅಂಡರ್ವೇರ್ ಬಾಕ್ಸಲ್ಲಿ ನಿಂಬೆಹಣ್ಣು ತಂದಿರೋದು. ಸೊ ಫಸ್ಟು ಈ ಥರ ಎಲ್ಲ ಹುಣಸೆಹಣ್ಣನ್ನ ನೀರಲ್ಲಿ ಹಾಕ್ಬಿಟ್ಟು ನೆನೆ ಹಾಕಿ ಆಮೇಲೆ ಫುಲ್ ಹಿಂಡ್ತಾ ಇರೋದು. ಸ್ವಲ್ಪ ಹೈಜೀನ್ ಕಮ್ಮಿನೇ, ನಾವು ಬ್ಯಾಚುಲರ್ಸು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇದು ನಾವೇ ತಿಂತಿರೋದು. ಸ್ವಲ್ಪ ಎರರ್ ಇರುತ್ತೆ, ಬ್ಯಾಚುಲರ್ಸ್ ಅಂದರೆ ಸ್ವಲ್ಪ ಎರರ್ ಇರುತ್ತೆ ಆಯಿತಾ. ಇರಲಿ ಪರವಾಗಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ, ಏನೋ ಎಂಜಾಯ್ ಮಾಡೋಕ್ಕೆ, ನಾಟ್ ಬ್ಯಾಡ್. ಬಟ್ ಹ್ಯಾಂಡ್ಸ್ ಎಲ್ಲ ವಾಶ್ ಮಾಡಿದ್ದೀವಲ್ಲ, ಮೀನು ವಾಶ್ ಮಾಡಬೇಕಾದ್ರೆ ನಮ್ಮ ಹ್ಯಾಂಡ್ಸ್ನ ವಾಶ್ ಮಾಡಿದ್ದೀವಿ, ಅದಂತೂ ಪಕ್ಕ. ಸೊ ಮೊಟ್ಟೆ ಹೊಡಿತಾ ಇರೋದು. ಓಕೆ, ಒಂದು ಸಾಕಾ? 2 ಮೊಟ್ಟೆ. ಓಕೆ, ಹುಳಿ ಸಾಕಲ್ಲ? ಒಂದು ಸಾಕು. ಹೊಡಿ, ಮೊಟ್ಟೆ ಹೊಡಿ. ಒಂದು ಸಾಕು ದೀಕ್ಷೆ, 2 ಇರಲಿ ನೋಡಿ. ಸೊ 2 ಮೊಟ್ಟೆ ಕಂಪ್ಲೀಟ್. ಮೊಟ್ಟೆ ಹೊಡಿಯೋಕ್ಕೆ ಬರೋಲ್ಲ.
ಮೊಟ್ಟೆ. ಸೊ ಇವಾಗ ಫಿಶ್ನ ಬಾಳೆದೆಲೆಯಲ್ಲಿ ಸುತ್ತ ಟೈಮ್ ಬಂದಿದೆ ಹೆಂಗೆ ಅಂತ ತೋರಿಸ್ತೀನಿ. ಹತ್ತಿರ ತಗೋಬಾ, ಇಲ್ಲಿ ತೋರಿಸಿ. ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫುಲ್ಲು ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡು, ಸೊ ಒಂದು ಫಿಶ್ ಪೀಸ್ನ ಎತ್ತಿ ಬಾಳೆದೆಲೆಯಲ್ಲಿ ನೀಟಾಗಿಟ್ಟು, ಸೊ ಮಿಕ್ಕಿರೋದೊಂದು ಸ್ವಲ್ಪ ಪೇಸ್ಟ್ ಏನಿದೆಯಲ್ಲ ಅದು ನೀಟಾಗಿ ಕವರ್ ಮಾಡಿಬಿಟ್ಟು ಫಿಶ್ಗೆ. ಸೊ ನಾವು ಕ್ಲೋಸಿಂಗ್ ಟೈಮ್ ಓಹೋ ಫಸ್ಟ್ ಟೈಮ್ ಗೊತ್ತಿಲ್ಲ ಈ ಥರ ನಾವು ಮಾಡ್ತಿರೋದು. ಲೆಟ್ಸ್ ಸಿ ಹೌ ಇಟ್ ವಿಲ್ ಗೋ. ಸೊ ಪ್ಯಾಕ್ ಆಯಿತು. ಇದನ್ನು ಇವಾಗ ನೀಟಾಗೆ ಥ್ರೆಡ್ ಕಟ್ಟಬೇಕು. ದೀಕ್ಷಿ ಸ್ವಲ್ಪ ಹೆಲ್ಪ್ ಮಾಡು. ಇದರಲ್ಲಿ ಕಟ್ಟದ. ಓಹೋ ಓಕೆ. ಸೊ ಇದೆಲ್ಲ ನ್ಯಾಚುರಲ್ ಗೈಸ್, ಎಲ್ಲೂ ಸಿಗಲ್ಲ ನಿಮಗೆ ಈ ಥರ ರೆಸಿಪಿ, ಆಯಿತಾ? ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ. ಸೊ ಇದು ಆ್ಯಕ್ಚುಲಿ ಮನೇಲಿ ಮಾಡೋದಲ್ಲ, ಹೊರಗಡೆ ಮಾಡಿದ್ರೆ ಚೆಂದ ನಿಮ್ಮ ಫ್ರೆಂಡ್ಸ್ ಜೊತೆ. ಬಿಟ್ಬಿಟ್ಟು ಹೋಗ್ತೈತೆ ಗೈಸ್, ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಒಂದು ಸೈಡ್ ಈ ಥರ ಟ್ರೈ ಮಾಡಿ. ಇನ್ನೊಂದು ಥ್ರೆಡ್ ಇವಾಗ ಇನ್ನೊಂದು ಥ್ರೆಡ್ ಕಟ್ಬಿಟ್ಟು ಎರಡು ಸೈಡ್ ಒಂದೊಂದು ಥ್ರೆಡ್ ಕಟ್ಟಿ ಸಖತ್ತಾಗಿರುತ್ತೆ. ಸೊ ಎರಡು ಸೈಡ್ಗೆ ತೋರಿಸ್ಬಿಟ್ಟು, ಸೊ ಇವಾಗ ರೆಡಿ ಆಯಿತು ನಮ್ಮ ದೇಸಿ ಜುಗಾಡ್ ಫಿಶ್. ಮೇಲ್ಗಡೆ ಜೋಡಿಸ್ಲಿಕ್ಕೆ ನೀಟಾಗಿ ಈ ಥರ ಬನಾನಾ ಲೀಫ್ನಲ್ಲಿ ಹಾಕ್ಬಿಟ್ಟು ಕಟ್ಬಿಟ್ರೆ ಮುಗೀತು. ಇನ್ನು ಜಸ್ಟ್ ಕೆಂಡಲ್ ಹಾಕದೆ ತಿಂತಾ ಇರೋದು. ಸೊ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಒಲೆ ಸೆಟ್ ಮಾಡೋದಾಯ್ತಾ? ಒಲೆ ಓಕೆ, ಯಾವ ಲೆವೆಲಿಗೆ ಸೆಟ್ ಮಾಡಿದೆ ಒಂದು ನಿಮಿಷ ಇರಿ ತೋರಿಸ್ತೀನಿ ಆಯಿತಾ? ಒಲೆ ಸೆಟ್ ಮಾಡ್ತಾ ಇದ್ದಾರೆ. ಓಕೆ, ಈ ತಂತಿ ಇಟ್ಬಿಟ್ಟು ಈ ತಂತಿ ಮೇಲ್ಗಡೆ ಫಿಶ್ಶು ಫ್ರೈ ಮಾಡ್ತೀವಿ. ಓಕೆ, ಚಲೋ ಕತ್ಲಿದೆ ಆಯಿತಾ? ಫ್ಲ್ಯಾಶು ಮಕ್ಕದ ಮೇಲೆ ಹೊಡಿತಾ ಇದೆ. ಕೆಳಗಡೆ ಏನಿದೆ ಏನಿಲ್ಲ ಏನೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹಾವುಗಳು ಜಾಸ್ತಿ ಅಂತೆ, ಬಟ್ ಸ್ಟಿಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ಕೆಂಡ ರೆಡಿ ಆಗೈತೆ. ಇದ್ರ ಮೇಲ್ಗಡೆ ತಂತಿ ಈ ಥರ ಹಾಕಿದ್ವಿ, ಏನೋ ಜುಗಾಡ್ ಮಾಡಿದ್ವಿ ಗೊತ್ತಿಲ್ಲ. ಸೊ ಅದ್ರ ಮೇಲ್ಗಡೆ ಸಿಲ್ವರ್ ಫಾಯಿಲ್ ಅಲ್ಯೂಮಿನಿಯಂ ಫಾಯಿಲ್. ಇರಲಿ ಗೊತ್ತಾಗಿಲ್ಲ ಬಾಯ್ಸ್. ಅಲ್ಯೂಮಿನಿಯಂ ಫಾಯಿಲ್ ಅಂದ್ಬಿಟ್ಟೆ ಆಯಿತಾ? ಅಲ್ಯೂಮಿನಿಯಂ ಫಾಯಿಲ್ ಅಲ್ಲ ಅದು, ಸಿಲ್ವರ್ ಫಾಯಿಲ್ ಅಂದ್ಬಿಟ್ಟೆ, ಅಲ್ಯೂಮಿನಿಯಂ ಫಾಯಿಲ್. ಇವಾಗ ಬರ್ತಿರೋದು ನಮ್ಮ ಬನಾನಾ ಲೀಫಲ್ಲಿ ಫುಲ್ ಮ್ಯಾರಿನೇಟ್ ಆಗಿ ಸೆಟ್ ಆಗಿರೋಂಥ ಫಿಶ್ ಏನು ಸಕ್ಕದಾಗೈತೆ. ಲೆಟ್ಸಿ ಬೆಂದ ಮೇಲೆ ಹೆಂಗಾಗೈತೆ ನೋಡುವ ಅಂತ. ಸೊ ಟೋಟಲ್ ಇವಾಗ 1 2 3 4 5 6 ಇಟ್ಟಿದ್ದೀವಿ. ಲೆಟ್ಸಿ ಬೆಂದ ಮೇಲೆ ನೋಡುವ. ಇವಾಗ ಫುಲ್ ಓಪನ್ ಮಾಡೋ ಟೈಮು ಹೇಗಿದೆ, ಓಪನ್ ಮಾಡ್ಬಿಟ್ಟು ನೋಡೋಣ. ಚೆನ್ನಾಗಿದೆ, ಚೆನ್ನಾಗಿ ಬೆಂದೈತೆ ಅನ್ಕೋತಾ ಇದ್ದೀವಿ. ಇರಲಿ ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಇರಿ. ಓಕೆ, ನೈಸ್, ಫೈನ್, ಪರವಾಗಿಲ್ಲ ಬಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.